ಪಾರ್ವತಿ ಆಂಟಿಯಲ್ಲಿ? ಲಕ್ಕಿ, ಅವರೇ ಪಾರ್ವತಿ ಆಂಟಿ. ಆಂಟಿ, ಇವರೇ ನನ್ನ ಲಕ್ಕಿ. ನಮಸ್ಕಾರ ಲಕ್ಕಿಮ್ಮ. ಯಾಕೆ ಹೀಗೆ ನೋಡ್ತಾ ಇದ್ದೀರಾ? ನಿಮ್ಮನ್ನ ಈ ಮೊದಲೇ ಎಲ್ಲೋ ನೋಡ್ದಾಗಿದೆ. ಅಯ್ಯೋ ಲಕ್ಕಿ, ಇವ್ರು ತುಂಬಾ ದೊಡ್ಡ ವ್ಯಕ್ತಿ, ಕಸ್ತೂರಿ ಟೆಕ್ಸ್ಟೈಲ್ಸ್ ಓನರ್. ಎಲ್ಲಾದ್ರೂ ನೋಡಿರ್ತೀಯ, ಅದ್ರಲ್ಲೇನು? ಇರ್ಬೋದು. ಲಕ್ಕಿಮ್ಮ, ನೀವೇ ಬಂದ್ರಾ? ಒಂದು ಫೋನ್ ಮಾಡಿದ್ರೆ ನಾನೇ ಬಂದು ಪಿಕ್ ಮಾಡ್ತಿದ್ದೆ. ಪರವಾಗಿಲ್ಲ ಪರಾಗ್ವಾ, ಎಲ್ಲರೂ ಕಾರ್ಯಕ್ರಮ ತಯಾರಿಲಿರ್ತೀರಿ, ನಿಮಗೆ ಯಾಕೆ ತೊಂದರೆ ಅಂತ ನಾನೇ ಬಂದೆ. ನೀನು ಸುಧಾರಿಸಿದ್ಯಾ ಅಂತ ನಿನ್ನ ನೋಡಿದ್ರೆ ಗೊತ್ತಾಗತ್ತೆ ರಾಘವ. ಯಾವಾಗಲೂ ನೀನು ಹೀಗೇ ಇರಬೇಕು ರಾಘವ. ಈ ಅಮ್ಮ ಏನು ಮಗನ ಹತ್ರ ಮಾತಾಡಿದಷ್ಟು ಸಲಿಗೆಯಿಂದ ಮಾತಾಡ್ತಿದ್ದಾಳಲ್ಲ ರಾಘವನ್ ಹತ್ರ. ಟೋಟಲ್ ಆಗಿ ಬಕೆಟ್ ಫ್ಯಾಮಿಲಿನೇ ಇವ್ರದ್ದು. ರಾಘವ ಇಷ್ಟು ದೊಡ್ಡ ಮನೆ ಮಗ ಅಂತ ಗೊತ್ತೇ ಇರಲಿಲ್ಲ ನಮಗೆ. ನೀವು ನಿಮ್ಮ ಮಗನಿಗೆ ತುಂಬ ಸರಳತೆ ಕಲಿಸಿದ್ದೀರಾ ಪಾರ್ವತಿಯವರೇ. ನೀವು ನಿಮ್ಮ ಖುಷಿಗೆ ಒಳ್ಳೆ ಸಂಸ್ಕಾರ ಹೇಳ್ಕೊಟ್ಟಿದ್ದೀರ ಲಕ್ಕಿಮ್ಮ. ಒಟ್ನಲ್ಲಿ ನೀವು ನಮ್ಮನೆಗೆ ಬಂದ್ರಲ್ಲ, ನನಗಂತೂ ತುಂಬ ಖುಷಿ ಆಗ್ತಿದೆ. ಹಾಂ ಖುಷಿ, ಲಕ್ಕಿಮ್ಮ ಅವ್ರಿಗೆ ರೂಮ್ ತೋರಿಸು, ಅವರು ಫ್ರೆಶ್ ಆಗಲಿ. ಮಂಗ್ಲ, ಅವ್ರು ಕುಡಿಯೋದಕ್ಕೆ ಏನಾದರೂ ವ್ಯವಸ್ಥೆ ಮಾಡು. ಸರಿ ಅಮ್ಮ. ಹಾ, ಖುಷಿ ಕರ್ಕೊಂಡು ಹೋಗಮ್ಮ. ಸರಿ ಅಂಕಲ್. ಮೃದುಲಾದಾಯಿ ಕಸ್ತೂರಿ ಹೇಳಿದ್ರು. ಟಡನ್ ಟಡನ್ ಟಟಾನ್ ಟನ್ ಟಟಾನ್ ಡನ್. ಯಪ್ಪ,
ಲಕ್ಕಿಮಾ, ನೀವು ಅಲ್ಲಿಂದ ಜರ್ನಿ ಮಾಡಿ ತುಂಬ ಸುಸ್ತಾಗಿರ್ತೀರಾ. ಹೋಗಿ ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡಿ. ನನಗೆ ಸ್ವಲ್ಪ ಒಳಗಡೆ ತುಂಬ ಕೆಲಸ ಇದೆ. ನಮ್ಮ ಮ್ಯಾನೇಜರ್ಗೆ ಕೋಪ ಜಾಸ್ತಿ ಹೊಡೆದ್ಬಿಡ್ತಾರೆ ಆಮೇಲೆ. ಯಾರು ಮ್ಯಾನೇಜರು? ಇನ್ಯಾರು ಈ ಹೆಣ್ಣು ಕೋತೀನಿ. ನೀನ್ ಸಿಗು, ನಿನಗ್ ಮಾಡ್ತೀನಿ. ನೋಡು ಲಕ್ಕಿ, ನನಗ್ ಹೆಣ್ಕೋತಿ ಅಂತಾನೆ. ನನ್ ಕೋತಿನಾ? ಏನಾಯ್ತು ಲಕ್ಕಿ? ಯಾಕೆ ಅಳ್ತಾ ಇದ್ಯಾ? ಖುಷಿ, ನಿನ್ನನ್ನು ಕಳ್ಕೊಳ್ಳೋದಕ್ಕೆ ನನ್ನ ಕೈಲಿ ಆಗಲ್ಲ ಪುಟ್ಟಿ. ನೀನ್ ನನ್ನ ಜೀವ. ಯಾಕೆ ಲಕ್ಕಿ ಏನೇನೋ ಮಾತಾಡ್ತಾ ಇದ್ಯಾ? ಏನಾಯ್ತು ನಿನ್ಗೆ? ಅದು ನೀನು 1-2-3 ದಿವಸ ಇರ್ಲಿಲ್ವಲ್ಲ, ನಿನ್ನನ್ನು ತುಂಬ ಮಿಸ್ ಮಾಡ್ಕೊಂಬಿಟ್ಟೆ ಕಂದ. ಈಗ ನಿನ್ನ ನೋಡಿದ್ನಲ್ಲ, ಸ್ವಲ್ಪ ಎಮೋಷನಲ್ ಆದೆ ಅಷ್ಟೇ. ಸುಳ್ಳು ಹೇಳ್ಬೇಡ ಲಕ್ಕಿ. ಸ್ಟಡೀಸ್ಗೆ ಅಂತ ನಾನು ಬೆಂಗಳೂರಿಗೆ ಬಂದಾಗ ತುಂಬಾ ದಿನ ನಾನು ನಿನ್ ಜೊತೆ ಇರ್ಲಿಲ್ಲ. ಆಗ ಇಲ್ದೇ ಇರೋ ಎಮೋಷನಲ್ಲು ಇವಾಗೇನಕ್ಕೆ? ನಿಜ ಹೇಳು, ಏನಾಯ್ತು? ಅಯ್ಯೋ, ಏನು ಇಲ್ಲ ಕಣೆ. ನೀನು ಓದಕ್ಕಿಲ್ಲಿದ್ದಾಗ ಅದೊಂಥರ, ಈ ಸಲ ಅನಿರೀಕ್ಷಿತವಾಗಿ ನೀನು ಇಲ್ಲೇ ಉಳಿಯೋ ಹಾಗಾಯ್ತಲ್ಲ. ಜೊತೆಗೆ ಪರಮಾತ್ಮನೂ ಇಲ್ಲದೆ ಆ ಹೋಮ್ ಸ್ಟೇಲಿ ಒಬ್ಬಂಟಿ ಆಗ್ಬಿಟ್ಟೆ ಕಣೆ. ತುಂಬ ಮಿಸ್ ಮಾಡ್ಕೊಂಡ್ಬಿಟ್ಟೆ. ಓಹೋ, ಬಾಯಿ ಕಡೆ. ನೀನ್ ಮಿಸ್ ಮಾಡ್ಕೊಳ್ತಾ ಇರೋದು ನನ್ನನ್ನಲ್ವೋ, ಆ ಬೇತಾಳನ್ನೋ? ಕಂದ, ನಿನಗೇನೂ ಆಗಬಾರ್ದು. ಯಾವಾಗಲೂ ನೀನು ಹೀಗೆ ನಗ್ನಗ್ತಾ ಇರಬೇಕು. ನನ್ಗೇನಾಗುತ್ತೆ? ನೀನ್ ನನ್ನ ಜೊತೆಲಿದ್ರೆ ನನಗೇನಾಗಕ್ ಬಿಡ್ತೀಯ ಹೇಳೋ? ಹೌದು, ನಿನಗೇನಾಗೋದಕ್ಕೂ ನಾನು ಬಿಡೋದಿಲ್ಲ. ಸರಿ, ಅದೇನ್ ಸರ್ಪ್ರೈಸ್ ಅಂತ ಹೇಳು. ಅದು ನಿನಗೆ ಖುಷಿ ಕೊಡುತ್ತೆ ಅಂದ್ಕೊಂಡಿದ್ದೆ, ಆದರೆ ಅದೇ ನಿನಗೆ ಅಪಾಯ ಅಂತ ಗೊತ್ತಾದ ಮೇಲೂ ಅದನ್ನು ಹೇಳೋಕೆ ನನಗೆ ಧೈರ್ಯ ಸಾಲ್ತಿಲ್ಲ. ಅದ ನಾವು ಚಿಕ್ಕಮಂಗ್ಳೂರಿಗೆ ಹೋಗ್ತೀವಲ್ಲ, ಆಗ ಹೇಳಿದ್ರೆ ಆಯ್ತು ಬಿಡು. ಈಗ ನೀನೇನು ಕೇಳಬಾರ್ದು. ಇದು ಮೋಸ ಲಕ್ಕಿ. ಅದೇನು ಅಂತ ಹೇಳಲೇಬೇಕು ನೀನು. ಪ್ಲೀಸ್ ಹೇಳು. ಇಲ್ಲ, ನನಗೊಂದು ಕ್ಲೂ ಕೊಡು. ಅದು ನಿನ್ನ ಜೀವನಕ್ಕೆ ಸಂಬಂಧಪಟ್ಟಿತ್ತು. ನನಗೆ ಹುಡುಗನ್ನೇನು ಹುಡುಕ್ತಾ ಇಲ್ಲ ತಾನೆ? ಹುಡುಕಕ್ಕೆ ನೀನು ಬಿಟ್ರೆ ತಾನೆ. ಸರಿ, ನನ್ನ ಜೀವನಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ನನ್ನ ಜೀವನನ ಡಿಸೈಡ್ ಮಾಡೋದೇ ನೀನಲ್ವ ಲಕ್ಕಿ? ಅದ್ರಲ್ಲಿ ಏನಿದೆ ಸರ್ಪ್ರೈಸು? ಖುಷಿ, ನಿನ್ನ ಜೀವನದ ಬಗ್ಗೆ ನಾನು ಯಾವ ರೀತಿಯಾದ್ರೂ ನಿರ್ಧಾರ ತಗೋಬೋದಾ? ಅಯ್ಯ, ಅದ್ನೇನ್ ಕೇಳ್ತೀಯ? ನನ್ನ ಮೇಲೆ ನಿನಗೆ ಫುಲ್ ರೈಟ್ಸ್ ಇದೆ. ನೀನೇನು ಹೇಳಿದ್ರು ನಾನು ಕೇಳ್ತೀನಿ. ದೇವ್ರೆ, ನನ್ನ ಕಂದನ್ನ ಆ ವಸಿಷ್ಠನಿಂದ ಕಾಪಾಡೋಕ್ ದಾರಿ ತೋರಿಸು. ಯಾಕೆ ಗಾಬರಿ ಆಗಿದ್ದೀರಾ? ರಿಲ್ಯಾಕ್ಸ್. ನಿಮ್ಗೊಂದು ಕತೆ ಹೇಳ್ತೀನಿ. ಸುಮಾರು 25 ವರ್ಷದ ಹಿಂದೆ ಒಂದು ಶ್ರೀಮಂತ ಮನೆತನದ ಹುಡುಗಿನ ಒಬ್ಬ ಸಾಧಾರಣ ಹುಡುಗ ಲವ್ ಮಾಡ್ತಾನೆ. ಆ ಹುಡುಗಿ ಆ ಹುಡುಗನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿರ್ತಾಳೆ. ಈ ಲೈಲಾ ಮಜ್ನು, ರೋಮಿಯೋ ಜೂಲಿಯಟ್ ಅದಕ್ಕಿಂತ ಮೀರಿ ಅವರಿಬ್ರು ಪ್ರೀತಿ. ಆ ಜೋಡಿ ಯಾರು ಅಂತ ಗೊತ್ತಾಯ್ತಾ? ಗೊತ್ತಾಯ್ತಾ? ಮಾಧುರಿ ಉರ್ಫ್ ಈ ಕಸ್ತೂರಿ, ಆ ಮಜ್ನು ಈ ವಸಿಷ್ಠ. ಲೈಲಾ
ನೀನು ಗುರ್ತ್ ಸಿಕ್ತಾ ಈ ಮಜ್ನೂದು? ಆ? ಎಷ್ಟು ವರ್ಷಗಳಾಗೋಗಿತ್ತು ನೀನ್ ನನ್ನ ನೋಡಿ. ಆ? ತುಂಬಾ ತುಂಬಾ ಮಿಸ್ ಮಾಡ್ಕೊಂಡಿದ್ಯಲ್ಲ ನಿನ್ನನ್ನ. ಆ? ಎಷ್ಟೋ ರಾತ್ರಿ ನಿದ್ದೆ ಇಲ್ದೆ ಕಳೆದಿದ್ಯಲ್ವಾ ನೀನು, ಅದು ನನ್ನ ನೆನಪಲ್ಲಿ. ಹಾಗಂತ ಅನ್ಕೊಂಡಿದ್ಯಾ ನೀನು? ಆ ಸತ್ಯನಾ? ನೀನ್ ರಿಯಾಕ್ಷನ್ ನೋಡಿದ್ರೆ ಯಾವುದು ಸತ್ಯ ಅಲ್ಲ ಅನ್ನಿಸ್ತಾ ಇದೆ. ಹೌದಾ ಕಸ್ತೂರಿ? ಸತ್ಯ ಅಲ್ಲ ತಾನೆ? ಸತ್ಯ ಅಲ್ಲ ತಾನೆ? ನಿನ್ನ ರೊಮ್ಯಾಂಟಿಕ್ ಆಗಿ ಮೀಟ್ ಮಾಡೋಣ ಅನ್ಕೊಂಡಿದ್ದೆ. ವಶಿಷ್ಠ, ಬಟ್ ಈ ದಿನ ನಿನ್ನ ಪ್ರಾಣ ತೆಗೆಯಕ್ ಬರ್ತೀನಿ ಅನ್ಕೊಂಡಿರ್ಲಿಲ್ಲ ಅಲ್ವಾ? ನೀನೆಷ್ಟೆಲ್ಲ ತಡೆದೆ ನಾನು ಕಸ್ತೂರಿನ ಮೀಟ್ ಮಾಡಬಾರ್ದು ಅಂತ. ಆದ್ರೆ ಕೊನೆಗೇನಾಯ್ತು? ಎದುರಿಗೆ ಬಂದು ನಿಂತಿದ್ದೀನಲ್ಲ ಪ್ರಾಣ ತೆಗೆಯೋಕೆ. ನಾನ್ ಯಾಕೆ ನಿನ್ನ ಸಾಯಿಸೋದಿಕ್ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದೀಯಾ? ಮೋಸ, ಈ ವಸಿಷ್ಠನ್ಗೆ ಮೋಸ. ನಿನ್ನ ಪ್ರೀತಿಸಿ ನಾನು ಬಿಟ್ಟು ಹೋದೆ ಅನ್ನೋ ಒಂದು ಚಿಕ್ಕ ಕಾರಣಕ್ಕೆ ನನ್ನ ಫ್ರೆಂಡ್ ಉದಯ್ ನಾರಾಯಣನ ಮದುವೆ ಮಾಡಿಕೊಂಡು ಮೃದುಲನ್ನ ಹೆತ್ಬಿಟ್ಟೆ ಅಲ್ವಾ ನೀನು? ನೀನು ಒಂಟಿಯಾಗಿದ್ದಿದ್ರೆ ನನಗೆ ಬೇಜಾರಾಗ್ತಾ ಇರಲಿಲ್ಲ. ಆದ್ರೆ ನನ್ನ ಫ್ರೆಂಡ್ನ ಮದುವೆ ಮಾಡ್ಕೊಂಡಿಯಲ್ಲ, ಅದನ್ನ ನನಗೆ ಸಹಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ನನಗೆ ಮೋಸ ಯಾರು ಮಾಡಬಾರ್ದು, ಮೋಸ ಮಾಡಿದವರು ಉಳಿಬಾರ್ದು. ಕೊಲ್ಲೋದಾದ್ರೆ ಫಸ್ಟ್ ನನ್ನನ್ನು ಕೊಲ್ಲು. ನನ್ನನ್ನ ದಾಟ್ಕೊಂಡು ಹೋಗಿ ಅವಳನ್ನ ಮುಟ್ಟೋ ನೀನು. ಸೈಡ್ಗೆ ಹೋಗು. ಮುತ್ಕಿ ಸೈಡ್ಗೆ ಹೋಗು. ನನ್ನನ್ನು ಸಾಯಿಸ್ಬೇಕು ಅಂತ ಬಂದೆಲ್ಲ ನೀನು. ಸಾಯಿಸು ಸಾಯಿಸು ಸಾಯಿಸು. ಈಗಾಗ್ಲೇ ನನ್ನ ಮಗಳನ್ನ ಕಳ್ಕೊಂಡು ನಾನು ಸತ್ತು ಬದುಕಿದ್ದೀನಿ. ನೀನ್ ಸಾಯಿಸೋದಕ್ಕೆ ಏನೋ ಉಳಿದಿದೆ, ಸಾಯಿಸೋ. ಏನಂದೆ ನೀನು? ನೀನ್ ನನ್ನನ್ನು ಬಿಟ್ಟು ಹೋಗಿದ್ದು ಒಂದು ಸಣ್ಣ ಕಾರಣನ? ಛೀ, ನಾಚಿಕೆ ಆಗೋದಿಲ್ವಾ ನಿನ್ಗೆ? ತುಂಬ ಕುಟುಂಬ ನಂದು. ನನ್ನನ್ನ ಪ್ರೀತಿ ಮಾಡೋ ಮನೆ ಮಂದಿನೆಲ್ಲ ಬಿಟ್ಟು ನಿನ್ನ ಪ್ರೀತಿ ಹಿಂದೆ ಬಿದ್ದೆ, ನಿನ್ನ ನಂಬ್ಕೊಂಡ್ ಬಂದೆ. ಆದ್ರೆ ನೀನು ನನ್ನನ್ನ ನಟು ನೀರನ್ನು ನಿಲ್ಸಿ ಕೈ ಬಿಟ್ಟು ಹೋದ್ಯಲ್ಲೋ ಪಾಪಿ. ಮತ್ತೆ ಈ ದರಿದ್ರ ಮುಖನ ಯಾಕೋ ತೋರಿಸ್ತಾ ಇದೆಯಾ ನನ್ಗೆ? ಅವತ್ತು ಬರ್ದೇ ಇದ್ದವನು ಇವತ್ತು ಯಾಕೆ ಬಂದೆ ನನ್ನ ಮುಂದೆ? ಪ್ರಾಣ ಇದ್ದಿದ್ದಕ್ಕೆ ನಿನ್ ಮುಂದೆ ಬಂದು ನಿಂತಿದ್ದೀನಿ. ಇಲ್ಲ ಅಂದ್ರೆ ನನ್ನ ಪ್ರಾಣ ಯಾವತ್ತೋ ತೆಗೆದು ಬಿಡ್ತಾ ಇದ್ರು. ಅಕ್ಕ ಅಕ್ಕ ಕುತ್ಕೊಳ್ಳಿ. ನಾಗವೇಣಿ, ಇವ್ರು ಯಾರು ಅಂತ ಗೊತ್ತಾಯ್ತಾ? ಅದೇಮಾ ನಮ್ ಖುಷಿಯವರ. ಓ ಲಕ್ಕಿ, ಅದು
ಲಕ್ಕಿ ಆಂಟಿ. ಆಂಟಿ ನಮಸ್ತೆ. ನಮಸ್ಕಾರಮ್ಮ, ಹೇಗಿದೀಯಮ್ಮ? ಹಾ, ಏನನ್ನತ್ತೆ ಹೊಟ್ಟೆಲಿರೋ ಕಂದಮ್ಮ? ನೀವೆಲ್ಲರೂ ಬಂದಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ಯಾವಾಗ ನಿಮ್ಮೆಲ್ಲರೂ ಆಶೀರ್ವಾದ ಪಡ್ಕೋತೀನೋ ಅಂತ ಕಾಯ್ತಾ ಇದೆ. ನೀವೆಲ್ಲರೂ ಬಂದಿರೋದ್ರಿಂದ ಈ ಮನೆ ತುಂಬಿದೆ. ಆದ್ರೆ ಒಬ್ರು ಮಿಸ್ಸು. ಯಾರಮ್ಮ? ಸತ್ಯಕ್ಕ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅತ್ತೆ. ಅವಳು ನನ್ನ ಸೀಮಂತಕ್ಕಿಲ್ವಲ್ಲ ಅಂತ ಬೇಜಾರಾಗ್ತಿದೆ. ಅದ್ಗೆ ನಿಮ್ಗೆ ಸತ್ಯ ಅದ್ಗೆ ಬಂದ್ರೆ ಖುಷಿ ಆಗತ್ತಾ? ಹೂ ರಾಘವ. ನೋಡಕ್ಕ, ಮನೇಲಿ ಏನೇನೋ ಆಗೋಗಿದೆ. ನಂಗಂತೂ ತುಂಬಾ ಬೇಜಾರಾಗೋಗಿದೆ. ನೊಂದ್ಕೋಬೇಡ ಕಣೆ, ನಾವಿಬ್ರು ಸೇರಿ ಇದೆಲ್ಲ ಸರಿಪಡಿಸೋಣ. ಯಾವುದೇ ಕಾರಣಕ್ಕೂ ಈ ಕಸ್ತೂರಿ ನಿವಾಸನ ಒಡೆಯಕ್ ನಾವು ಬಿಡಬಾರ್ದು. ಎಲ್ಲರ ಮನಸ್ಸನ್ನು ಸರಿಪಡಿಸೋಣ, ಆಯ್ತಾ? ಪಾರ್ವತಿಯವರೇ, ಎಲ್ಲರ ಮನೇಲೂ ಸೊಸೆ ಬೇರೆ ಆಗೋಣ ಅಂತ ಮಗನ ಕಿವಿ ಚುಚ್ತಾರೆ, ಮನೇನ ಹೊಡಿತಾರೆ. ಆದರೆ ನಿಮ್ಮನೇಲಿ ನಿಮ್ಮ ಸೊಸೆ ಅಂದರು ಮನೇನ ಒಡಿಬಾರ್ದು ಅಂತ ಎಷ್ಟು ಒತ್ತಾಡ್ತಾ ಇದ್ದಾರೆ ನೋಡಿ. ಇದೇ ಮೊದಲು ಅನ್ಸುತ್ತೆ ನಾನಿಂಥ ಅನುಬಂಧನ ನೋಡಿದ್ದು. ಇವ್ರು ಬರೀ ನನ್ನ ಸೊಸೆಂದ್ರಲ್ಲ ಲಕ್ಕಿಮ್ಮ, ನನ್ನ ಶಕ್ತಿ. ಪಾರ್ವತಮ್ಮ, ನಿಮ್ಮನ್ನ ಮಹಾನಂದಿ ಸರ್ ಕರಿತಾ ಇದ್ದಾರೆ. ನೀವು ಮಾತಾಡ್ತಾರೆ, ನಾನು ಬಂದೆ. ಅದ್ಗೆ ಹ್ಯಾಪಿ? ಹಾ ಕಣೋ, ಆದ್ರೆ ಒಂದೇ ಒಂದು ಕೊರತೆ ಇದೆ ರಾಘವ. ಬಿಡು, ಅದು ಯಾವತ್ತಿಗೂ ಇದ್ದೇ ಇರುತ್ತೆ. ನಮ್ಮ ಜೊತೆ ಮೃದುಲಾನೂ ಇರಬೇಕಿತ್ತು. ಅವಳಿದ್ದಿದ್ರೆ ಈ ಮನೆ ಲಕ್ಷಣನೇ ಬೇರೆ ಇರ್ತಾ ಇತ್ತು. ಕಡೆ ಪಕ್ಷ ಮೃದುಲನ್ ತಾಯಿ ಕಸ್ತೂರಿ ಅವರಾದ್ರೂ ಬರ್ಬೇಕಿತ್ತು. ನನ್ನ ಮಗುಗೆ ಆಶೀರ್ವಾದ ಮಾಡಬೇಕಿತ್ತು. ಈ ಮನೆಗೂ ಅವ್ರಿಗೂ ಏನಕ್ಕೆ ಆಗ್ಬರಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಮಾಧುರಿ ಮೇಡಮ್ ಆಗಿ ನಾನು ಅವ್ರನ್ನ ನೋಡಿದ್ದೀನಿ. ಅವ್ರು ತುಂಬಾ ಒಳ್ಳೆಯವರು. ಅದರಲ್ಲೂ ಅವ್ರ ಆಶ್ರಮಕ್ಕೆ ಹೋಗಿ ಮಕ್ಕಳಿಗೆಲ್ಲ ಅನ್ನದಾನ ವಸ್ತ್ರದಾನ ಮಾಡಿದ್ಮೇಲೆನೆ ನಂಗೂ ತಾಯಿಯಾಗೋ ಭಾಗ್ಯ ಸಿಕ್ಕಿದ್ದು. ಈ ಸಂದರ್ಭದಲ್ಲಿ ಅವ್ರು ಬಂದಿದ್ರೆ ಮೃದುಲಾನೇ ಬಂದಷ್ಟು ಖುಷಿ ಆಗ್ತಿತ್ತು ಕಣೋ. ಆದ್ರೆ ಅದು ಸಾಧ್ಯ ಆಗದೆ ಹೋಯ್ತು. ನೊಂದ್ಕೋಬೇಡ ನಾಗವೇಣಿ. ಬಿಡಕ್ಕ, ನಾನು ಅನ್ಕೊಂಡಿದ್ದೆಲ್ಲ ಆಗಲ್ವಲ್ಲ, ಇಷ್ಟರಲ್ಲೇ ತೃಪ್ತಿ ಪಡ್ತೀನಿ.